ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾವು BCom ಸೆಕೆಂಡ್ ಸೆಮಿಸ್ಟರ್ ಒಂದು ಕನ್ನಡ ಏನಿದೆಯಲ್ಲ ಆ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ವೈಸ್ ಏನಿದೆಯಲ್ಲ ಇಂಪಾರ್ಟೆಂಟ್ 1 ಮಾರ್ಕಸ್ 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಇವಾಗ ಘಟಕ 1 ಜಾಗತೀಕರಣ ಅಂತ ಕರಿತೀವಿ. ಈ ಒಂದು ಘಟಕದಲ್ಲಿ 1 ಮಾರ್ಕಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಒಂದನೇದೇನಿದೆ ಜಾಗತೀಕರಣ ಎಂದರೇನು, ಎರಡನೇದು ದಿಕ್ಕು ಲೇಖನದ ಲೇಖಕಿ ಯಾರು, ಮೂರನೇದು ಹುಲಿ ಸವಾರಿಯ ಪಾತ್ರದ ಹೆಸರೇನು. ನೆಕ್ಸ್ಟ್ 5 ಮಾರ್ಕಸ್ ಪ್ರಶ್ನೆ ನೋಡೋಣ. ಒಂದನೇದು ಜಾಗತೀಕರಣದ ಸಾಂಸ್ಕೃತಿಕ ಪರಿಣಾಮಗಳನ್ನು ವಿವರಿಸಿ, ಎರಡನೇದು ದಿಕ್ಕು ಕಥೆಯಲ್ಲಿ ವ್ಯಕ್ತಿಯ ಆಂತರಿಕ ಸಂಘರ್ಷವನ್ನು ವಿವರಿಸಿ, ಮೂರನೇದು ಹುಲಿ ಸವಾರಿ ಕಥೆಯಲ್ಲಿ ಪೋಷಕ ಪಾತ್ರದ ಮಹತ್ವವೇನು. ಇವು ನಮಗೆ ಇಂಪಾರ್ಟೆಂಟ್ 5 ಮಾರ್ಕಸ್ ಕ್ವೆಶನ್ಸ್ ಆಗಿದೆ. ನೆಕ್ಸ್ಟ್ 10 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಒಂದನೇದು ಜಾಗತೀಕರಣ ಮತ್ತು ಸಾಂಸ್ಕೃತಿಕ ಲೇಖನದ ಮುಖ್ಯ ಅಂಶಗಳನ್ನು ವಿವರಿಸಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ನೀತಿ ಶಾಹನವಾಗ್ ಅವರ ಹುಲಿ ಸವಾರಿ ಕಥೆಯ ಸಾಂಸ್ಕೃತಿಕ ಹಿನ್ನೆಲೆಯನ್ನು ವಿಶ್ಲೇಷಿಸಿ ಕೇಳಿದ್ದಾರೆ. ಇವೆಲ್ಲ ಏನಿದೆ 10 ಮಾರ್ಕಸ್ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ಘಟಕ 2 ದೇಶೀಯತೆ. ಇಲ್ಲಿ ಕೇಳುವಂಥ ಒಂದು ಮಾರ್ಕಸಿನ ಪ್ರಶ್ನೆಗಳು ನೋಡೋದಾದರೆ, ಒಂದನೇದು ದೇವನೂರು ಮಹಾದೇವರ ಲೇಖನದ ಹೆಸರೇನು ಅಂತ ಕೇಳಿದ್ದಾರೆ. ಎರಡನೇದೇನಿದೆ ಗಿಡುಗನ ಹೆಸರೇನು. ಮೂರನೇದು ಕುಂಬಾರ ಗುಂಡಯ್ಯನವರ ರಗಳೆಯಲ್ಲಿ ಕೇಂದ್ರವಲ್ಲದ ಪಾತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗಿವು 1 ಮಾರ್ಕಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದೆ. ನೆಕ್ಸ್ಟ್ 5 ಮಾರ್ಕಸ್ ಪ್ರಶ್ನೆಗಳು ನೋಡೋದಾದರೆ, ಒಂದನೇದು ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದ ಸಂಕ್ಷಿಪ್ತ ವಿವರಣೆ ನೀಡಿ ಅಂತ ಕೇಳಿದ್ದಾರೆ. ಎರಡನೇದೇನಿದೆ ಗಿಡುಗನೊಂದಿಗೆ ಎರೆಹುಳಿನ ತಾತ್ಪರ್ಯ ಏನು ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ ಏನಿದೆ ಹರಿಹರನ ರಗಳೆ ಒಂದು ನಾಟಕೀಯ ಆಲೋಚನೆಯಾಗಿದೆ ಎಂದು ವಿವರಿಸಿ ಅಂತ ಕೇಳಿದ್ದಾರೆ. ಇವೆಲ್ಲ ನಿಮಗೇನಿದೆ ಇಂಪಾರ್ಟೆಂಟ್ 5 ಮಾರ್ಕಸ್ ಪ್ರಶ್ನೆಗಳು. ನೆಕ್ಸ್ಟ್ 10 ಮಾರ್ಕಸ್ ಕ್ವೆಶನ್ಸ್ ನೋಡೋದಾದರೆ, ಒಂದನೇದು ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಎಂಬ ಲೇಖನದ ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಎರಡನೇದೇನಿದೆ ಗಿಡುಗ ಮತ್ತು ಎರೆಹುಳು ಲೇಖನದ ಮೂಲಕ ಲೇಖಕರು ನೀಡಿದ ಸಾಮಾಜಿಕ ಸಂದೇಶವೇನು ಅಂತ ಕೇಳಿದ್ದಾರೆ. ಇಲ್ಲಿವರೆಗೆ ನಮಗೆ ಇವು ಎರಡನೇ ಚಾಪ್ಟರ್ದಾಯಿತು. ನೆಕ್ಸ್ಟ್ ಘಟಕ 3 ಏನಿದೆ ಸಂಸ್ಕೃತಿ ಅಂತ ಕರಿತೀವಿ. 1 ಮಾರ್ಕಸ್ ಪ್ರಶ್ನೆಗಳು ನೋಡೋದಾದರೆ, ಒಂದನೇದು ಚಿದಾನಂದ ಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಎರಡನೇದೇನಿದೆ ವಚನ ಸಾಹಿತ್ಯದ ಪ್ರಮುಖ ಶೈಲಿ ಯಾವುದು ಅಂತ ಕೇಳಿದ್ದಾರೆ. ಮೂರನೇದು SL ಭೈರಪ್ಪ ಲೇಖನದ ಶೀರ್ಷಿಕೆ ಏನಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸ್ ಪ್ರಶ್ನೆ ನೋಡೋದಾದರೆ, ಒಂದನೇದು ಕನ್ನಡ ಸಂಸ್ಕೃತಿಯ ವಿಶೇಷತೆಯ ಬಗ್ಗೆ ಮಾಹಿತಿ ನೀಡಿ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ವಚನ ಸಾಹಿತ್ಯ ಸಂಸ್ಕೃತಿಯ ವೈಶಿಷ್ಟ್ಯವೇನು ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ ಏನೈತಿ ಪ್ರಕೃತಿಯ ಸೌಂದರ್ಯ ಕುರಿತು SL ಭೈರಪ್ಪ ಅವರ ಅಭಿಪ್ರಾಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಕ್ವೆಶನ್ಸ್ ನೋಡೋದಾದರೆ, ಚಿದಾನಂದ ಮೂರ್ತಿ ಅವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದ ಸಮೀಕ್ಷೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಎರಡನೇದೇನಿದೆ ಕ್ವೆಶನ್ ಡಾಕ್ಟರ್ SM ಹಿರೇಮಠ ಅವರ ವಚನ ಸಾಹಿತ್ಯ ಸಂಸ್ಕೃತಿ ಲೇಖನದ ವಿಶ್ಲೇಷಣೆಯನ್ನು ನೀಡಿ ಅಂತ ಕೇಳಿದ್ದಾರೆ. ಇವು ಏನಿದೆ 10 ಮಾರ್ಕಸ್ ಪ್ರಶ್ನೆಗಳಾಗಿವೆ. ನೆಕ್ಸ್ಟ್ ಘಟಕ 4 ಬಹುಶಿಸ್ತೀಯ ಅರಿವು ಅಂತೇಳಿದೆ. ಇಲ್ಲಿ ಕೇಳುವಂಥ 1 ಮಾರ್ಕಸ್ ಇಂಪಾರ್ಟೆಂಟ್ ಕ್ವೆಶನ್ ಏನಿದೆ ಅಂದರೆ, ಏಕಲವ್ಯ ನಾಟಕದ ಮೂಲಕತೆ ಯಾವ ಮಹಾಕಾವ್ಯದಿಂದ ಬಂದಿದೆ ಅಂತೇಳಿ. ನೆಕ್ಸ್ಟ್ 5 ಮಾರ್ಕಸ್ ಕ್ವೆಶನ್ಸ್ ನೋಡೋದಾದರೆ, ಏಕಲವ್ಯನ ಪಾತ್ರದ ವೈಶಿಷ್ಟ್ಯಗಳನ್ನು ಬರೆಯಿರಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಕ್ವೆಶನ್ಸ್ ನೋಡಿದರೆ, ಏಕಲವ್ಯ ನಾಟಕ ವಿಮರ್ಶೆ ಬಗ್ಗೆ ಬರೆಯಿರಿ ತಂದಿದ್ದಾರೆ. ಇಲ್ಲಿವರೆಗೂ ಏನಿದೆ ಘಟಕ 4 ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿದ್ದೇವೆ. ಇವಾಗ ಘಟಕ 5 ಕೌಶಲ್ಯ ಕನ್ನಡ. ಇಲ್ಲಿ ಕೇಳುವಂಥ 1 ಮಾರ್ಕಸಿನ ಪ್ರಶ್ನೆಗಳು ನೋಡೋದಾದರೆ, ಒಂದನೇದು ವೇದಿಕೆ ಕಾರ್ಯಕ್ರಮದ ಒಂದು ವಿಧವನ್ನು ಹೇಳಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸಿನ ಕ್ವೆಶನ್ಸ್ ಏನಿದೆ ಮಾತುಗಾರಿಕೆಯ ಅಂಶಗಳೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸಿನ ಪ್ರಶ್ನೆಗಳು ಏನು ಕೇಳಿದ್ದಾರೆ, ವೇದಿಕೆ ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು ಮತ್ತು ಅವರ ಪ್ರಾಯೋಗಿಕ ಉಪಯೋಗಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿವರೆಗೆ ಏನಿದೆ BCom ಸೆಕೆಂಡ್ ಸೆಮಿಸ್ಟರ್ ಕನ್ನಡ SCP ಸಿಲೆಬಸ್ ವೈಸ್ ಇಂಪಾರ್ಟೆಂಟ್ ಘಟಕಗಳ ವೈಸ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡಿದ್ದೇವೆ. 1 ಮಾರ್ಕಸ್ 2 ಮಾರ್ಕಸ್ ಆಗಿರ್ಬೋದು ಮತ್ತು 5 ಮಾರ್ಕಸ್ ಆಗಿ ಕ್ವೆಶನ್ಸ್ ಆಗಿರ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಇದರ ನಿಮಗೆ ಆನ್ಸರ್ಸ್ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 50 ಲೈಕ್ಗಳ ಟಾರ್ಗೆಟನ್ನು ರೀಚ್ ಮಾಡಿ. ಈ ವಿಡಿಯೋಗೆ 50 ಲೈಕ್ ಬಂದರೆ ಇದರ ಏನಿದೆಯಲ್ಲ ಪ್ರಶ್ನೆ ಪತ್ರಿಕೆ ಒಂದು ಆನ್ಸರ್ಸ್ ಏನೇನಿಲ್ಲ ಅದರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.